ಹಾಯ್ ನಮಸ್ತೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ನೀವು ಚಿನ್ನ ಬೆಳ್ಳಿ ಬೆಲೆಯನ್ನ ಗಮನಿಸ್ತಿರ್ಬೇಕು. ಕಳೆದ 2-3 ದಿನಗಳಿಂದ ಸುಮಾರು ಸಾವಿರ ರೂಪಾಯಿನೇ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಕಡಿಮೆ ಆಗ್ತಾ ಇದೆ. ನಿಮ್ಗೆ ಆಶ್ಚರ್ಯ ಆಗಿರ್ಬಹುದು. ದಿಢೀರ್ ಅಂತ ಗಗನಕ್ಕೇರ್ತಾ ಇದ್ದಂತ ಚಿನ್ನ ಬೆಳ್ಳಿ ಬೆಲೆ ಇದ್ಯಾಕಪ್ಪ ಇದ್ದಕ್ಕಿದ್ದಾಗೆ ಇಷ್ಟೊಂದು ಕಡಿಮೆ ಆಗ್ತಾ ಇದೆ. ಅದ್ರಲ್ಲೂ ಕಳೆದ 2-3 ದಿನಗಳಿಂದ ಸಾವಿರ ರೂಪಾಯಿ ಕಡಿಮೆ ಆಗಿದೆ. ಆದ್ರೆ ಈಗಿನ ಪ್ರಶ್ನೆ ಏನು ಅಂತಂದ್ರೆ ಈ ರೀತಿ ಚಿನ್ನ ಬೆಳ್ಳಿ ಬೆಲೆ ಹೀಗೆ ಕಡಿಮೆ ಆಗ್ತಾ ಇರತ್ತಾ ಅಥವಾ ಮುಂದಿನ ದಿನಗಳಲ್ಲಿ ಮತ್ತೆ ಏನಾದ್ರೂ ಹೆಚ್ಚಾಗತ್ತಾ? ಅದ್ರಲ್ಲೂ ಈಗ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಯುದ್ಧ ಭಾರಿ ತೀವ್ರತೆ ಪಡೆದುಕೊಂಡಿದೆ. ಈ ಯುದ್ಧದ ಮಧ್ಯೆ ಕೂಡ ಚಿನ್ನ ಬೆಳ್ಳಿ ಬೆಲೆ ಹೇಗ್ ಕಮ್ಮಿ ಆಗ್ತಾ ಇದೆ? ಎಲ್ರೂ ಚಿನ್ನನ ಸೇಫ್ ಅಂತ ಹೇಳ್ತಾರೆ, ಅಂದ್ರೆ ಸುರಕ್ಷಿತ ಹೂಡಿಕೆ ಅಂತ ಹೇಳ್ತಾರೆ. ಈ ರೀತಿ ಇರುವಾಗ್ಲೂ ಕೂಡ ಈ ಯುದ್ಧದ ಸಮಯದಲ್ಲಿ ಚಿನ್ನ ಬೆಳ್ಳಿ ಇಳಿಕೆ ಹೇಗಾಗ್ತಾ ಇದೆ? ಹೀಗೆ ಮುಂದುವರಿಯುತ್ತಾ ಇನ್ನಷ್ಟು ಕಡಿಮೆ ಆಗತ್ತಾ ಅಥವಾ ಮತ್ತೆ ಇನ್ನಷ್ಟು ಜಾಸ್ತಿ ಆಗತ್ತಾ? ಈ ಎಲ್ಲ ಪ್ರಶ್ನೆ ನಿಮ್ ತಲೆಯಲ್ಲಿ ಬಂದಿರಬಹುದು. ಸೊ ಹಾಗಾಗಿ ಇದನ್ನ ತಿಳ್ಕೋಬೇಕು ಅಂತಂದ್ರೆ ನೀವು ಈ ವಿಡಿಯೋವನ್ನ ಕೊನೆಯವರೆಗೂ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಜಗತ್ತಿನಾದ್ಯಂತ ಈಗ ಅಮೆರಿಕ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಭಾರಿ ತೀವ್ರತೆ ಪಡೆದುಕೊಳ್ತಾ ಇದೆ. ಸಾಮಾನ್ಯವಾಗಿ ಇಂಥ ಭೀಕರ ಬಿಕ್ಕಟ್ಟಿನ ಸಮಯದಲ್ಲಿ, ಅಂದ್ರೆ ಯಾವುದೇ ಒಂದು ವಾರ್ ನಡೀತಾ ಇರುವಂತ ಸಂದರ್ಭದಲ್ಲಿ ಚಿನ್ನದ ಬೆಲೆ ಗಗನಕ್ಕೇರೋದು ವಾಡಿಕೆ. ಆದ್ರೆ ಈ ಬಾರಿ ಲೆಕ್ಕಾಚಾರ ಕಂಪ್ಲೀಟ್ ಉಲ್ಟಾ ಆಗಿದೆ. ಅಂತಂದ್ರೆ ಚಿನ್ನವನ್ನ ಆದಷ್ಟು ಸುರಕ್ಷಿತ ಹೂಡಿಕೆ ಅಂತ ಹೇಳಿ ಜನರೆಲ್ಲ ಚಿನ್ನದ ಮೇಲೆ ಹೂಡಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆಗ ಚಿನ್ನದ ಬೆಲೆ ಹೆಚ್ಚಾಗುತ್ತೆ. ಆದ್ರೆ ಈ ಬಾರಿ ಕಂಪ್ಲೀಟ್ ಉಲ್ಟಾ ಆಗಿದೆ. ಮಾರುಕಟ್ಟೆಯಲ್ಲಿ ಚಿನ್ನದ ದರ ದಿಢೀರ್ ಅಂತ ಕುಸಿತಾ ಇದೆ. ಹೂಡಿಕೆದಾರರು ಸೇಫ್ ಆಗಿರ್ಲಿ ಅಂತ ಚಿನ್ನದ ಮೇಲೆ ಹೂಡಿಕೆ ಮಾಡೋದ್ ಬದಲು ಯಾಕೆ ಚಿನ್ನದ ಬೆಲೆ ಇಳಿತಾ ಇದೆ ಅಂತ ನಿಮ್ಗೆ ಕ್ವಶನ್ ಬಂದಿರಬಹುದು. ಸೊ ಇದಕ್ಕೆ ಆರ್ಥಿಕ ತಜ್ಞರು ಒಂದು ಕಿವಿ ಮಾತು ಹೇಳಿದ್ದಾರೆ. ಅದೇನು ಅಂತ ನೋಡಿ. ಆರ್ಥಿಕ ತಜ್ಞರ ಪ್ರಕಾರ ಯುದ್ಧದ ಟೆನ್ಷನ್ ಇದ್ರೂ ಕೂಡ ಅಮೆರಿಕದ ಡಾಲರ್ ಭಾರಿ ಬಲಗೊಳ್ತಿರೋದೇ ಚಿನ್ನದ ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಡಾಲರ್ ಸ್ಟ್ರಾಂಗ್ ಆದಾಗ ಬೇರೆ ದೇಶದವರಿಗೆ ಚಿನ್ನ ಖರೀದಿಸೋದು ದುಬಾರಿ ಆಗ್ತದೆ. ಇದ್ರ ಜೊತೆಗೆ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತಗೊಳಿಸುವ ಚರ್ಚೆ ಮತ್ತು ಮಾರುಕಟ್ಟೆಯಲ್ಲಿನ ಹಣದ ಹರಿವಿನ ಏರಿಳಿತಗಳು ಏಕಕಾಲದಲ್ಲಿ ಚಿನ್ನದ ಮೇಲೆ ದೊಡ್ಡ ಎಫೆಕ್ಟ್ ಮಾಡ್ತಿದೆ. ಇದರಿಂದ ಚಿನ್ನದ ಬೆಲೆ ಕಡಿಮೆ ಆಗ್ತಾ ಇದೆ. ಗಲ್ಫ್ ದೇಶಗಳ ಯುದ್ಧದ ಟೆನ್ಷನ್ ನಡುವೆ ಕೂಡ ನಮ್ಮ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ರೇಟ್ ದಿಢೀರ್ ಅಂತ ಪಾತಾಳಕ್ಕೆ ಕುಸಿತಾ ಇದೆ. ಮದುವೆ ಸೀಸನ್ ಹಾಗೂ ಸಾಲ್ ಹಬ್ಬಗಳ ಹೊತ್ತಲ್ಲೇ ಈ ಭಾರಿ ಬೆಲೆ ಇಳಿಕೆ ಆಭರಣ ಪ್ರಿಯರಿಗಂತೂ ಬಿಡಿ ಅಕ್ಷರಶಃ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸ್ಬಿಟ್ಟಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಹಾಗೂ ಕಚ್ಚಾ ತೈಲದ ಬೇಡಿಕೆ ಏರುಪೇರಾಗ್ತಿರೋದು ಇದು ನೇರ ಎಫೆಕ್ಟ್ ಅಂತ ಹೇಳಬಹುದು. ನಮ್ಮ ಸಿಲಿಕಾನ್ ಸಿಟಿಯ ಚಿನ್ನದ ಮಾರುಕಟ್ಟೆಯ ಮೇಲೆ ಬಿದ್ದಿದ್ದು ಈಗ ಗ್ರಾಹಕರು ಫುಲ್ ಖುಷಿಯಾಗಿದ್ದಾರೆ. ಯಾಕಂತ ಅಂದ್ರೆ ಚಿನ್ನದ ಬೆಲೆ ಸಾವಿರಾರು ರೂಪಾಯಿ ಒಂದೇ ಒಂದು ಸಲಗೆ ಕಮ್ಮಿ ಆಗಿದೆ. ನಿಜ, ಮಾರ್ಚ್ ತಿಂಗಳು ಶುರುವಾದಾಗಿನಿಂದ ಚಿನ್ನದ ರೇಟ್ ಕೇಳಿದ್ರೆ ಸಾಕು ತಲೆ ತಿರುಗ್ತಾ ಇತ್ತು. ಆದ್ರೆ ಕೇವಲ ಈ 23 ದಿನಗಳ ಗ್ಯಾಪ್ ನಲ್ಲಿ, ಅಂತಂದ್ರೆ ಕಳೆದ ಈಗ ಒಂದು 15 ದಿನಗಳ, ಅಂದ್ರೆ ಈಗೇನ್ ಯುದ್ಧ ಶುರುವಾಯ್ತಲ್ಲ ಆಗಿನಿಂದ ಬಂಗಾರದ ಬೆಲೆಯಲ್ಲಿ ಬರೋಬ್ಬರಿ 34,000 ರೂಪಾಯಿಗಳಷ್ಟು ಭಾರಿ ಕುಸಿತ ಕಂಡಿದೆ. ಏರುತ್ತಲೇ ಇದ್ದ ಚಿನ್ನದ ಬೆಲೆ ದಿಢೀರ್ ಅಂತ ಕುಸಿದಿರೋದು ಈಗ ಚಿನ್ನ ಕೊಳ್ಳೋರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಇನ್ನು ನಿನ್ನೆ ರೇಟ್ ಲೆಕ್ಕಾಚಾರ ಕೇಳಿದ್ರಂತೂ ನೀವು ಈಗಾಗಲೇ ಜ್ಯುವೆಲರಿ ಶಾಪ್ಗೆ ಓಡ್ತೀರಾ. ಯಾಕಂತಂದ್ರೆ 10 ಗ್ರಾಮ್ ಚಿನ್ನದ ಬೆಲೆ ಬರೋಬ್ಬರಿ 8,000 ರೂಪಾಯಿ ನಿನ್ನೆ ಕಡಿಮೆ ಆಗಿತ್ತು. ಇನ್ನು ಬೆಳ್ಳಿ ವಿಚಾರಕ್ಕೆ ಬಂದ್ರೆ ಒಂದೇ ಏಟಿಗೆ ಕೆಜಿಗೆ ಬರೋಬ್ಬರಿ 20,000 ರೂಪಾಯಿ ಕುಸಿದಿದೆ ಬಿಡಿ. ಇತಿಹಾಸದಲ್ಲೇ ಇದೊಂದು ಅನಿರೀಕ್ಷಿತ ಹಾಗೂ ಅಚ್ಚರಿಯ ಕುಸಿತ ಅಂತ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಯಾಕಂದ್ರೆ ಈ ರೀತಿ ಒಂದೇ ಬಾರಿಗೆ ಇಳಿತ ಕಂಡಿರೋದು ಸುಮಾರು 48 ವರ್ಷಗಳ ನಂತರ ಅಂತ. ಸದ್ಯ ಪ್ರಸ್ತುತ ಕರ್ನಾಟಕದಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ 14,054 ರೂಪಾಯಿ, ಅಂದ್ರೆ 14,000 ಆಸುಪಾಸಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ 13,000 ಇದೆ. ಇನ್ನು ಬೆಳ್ಳಿ ಬೆಲೆನಂತೂ ಭಾರಿ ಇಳಿಕೆ ಕಂಡಿದೆ. 1 ಗ್ರಾಮ್ ಬೆಳ್ಳಿಗೆ 224 ರೂಪಾಯಿ ಅಂತಂದ್ರೆ ಈಗ ಬೆಳ್ಳಿ ಬೆಲೆ 2,24,000, ಅಂದ್ರೆ ಹತ್ತತ್ರ 2.5 ಲಕ್ಷ ಇದೆ ಅಂತ ಅನ್ಕೊಳ್ಳಿ. ಈ ದಿಢೀರ್ ಕುಸಿತ ಆಗಿರೋದ್ರಿಂದ ಗ್ರಾಹಕರಂತೂ ಫುಲ್ ಖುಷಿಯಾಗಿದ್ದಾರೆ. ಇನ್ನು ಈ ಬಿಗ್ ನ್ಯೂಸ್ ಕಿವಿಗೆ ಬೀಳ್ತಾ ಇದ್ದಾಗೆ ನಮ್ಮ ಬೆಂಗಳೂರಿನ ಚಿಕ್ಕಪೇಟೆ, ಜಯನಗರ, ಮಲ್ಲೇಶ್ವರಂ ಅಷ್ಟೇ ಯಾಕೆ ಇಡೀ ರಾಜ್ಯಾದ್ಯಂತ ಚಿನ್ನದ ಅಂಗಡಿಗಳ ಮುಂದೆ ಗ್ರಾಹಕರ ನುಗ್ಗಲು ಶುರುವಾಗ್ಬಿಟ್ಟಿದ್ಯಂತೆ. ಮುಂಬರುವ ಹಬ್ಬಗಳು ಮತ್ತು ಮದುವೆಗಾಗಿ ಮುಂಗಡವಾಗಿ ಬುಕ್ ಮಾಡೋಕೆ, ಒಡವೆ ಮಾಡಿಸೋಕೆ ಅಂತ ಜನ ತಂಡೋಪತಂಡವಾಗಿ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದ್ದಾರೆ. ಅದೇನೇ ಹೇಳಿ, ಆದ್ರೂ ಚಿನ್ನ ಈ ರೀತಿ ದಿಢೀರ್ ಅಂತ ಕುಸಿಯೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಿರುವ ಯುದ್ಧದ ಕಾರ್ಮೋಡ. ಇದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲಕ್ಕೆ ಹೆಚ್ಚುತ್ತಿರುವ ಡಿಮ್ಯಾಂಡ್ ಮತ್ತೆ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯದ ಏರಿಳಿತಗಳು, ಈ ಎಲ್ಲದೂ ಕೂಡ ನಮ್ಮ ಚಿನ್ನದ ಬೆಲೆ ಕಡಿಮೆಗೆ ನೇರವಾಗಿ ಕಾರಣ ಆಗ್ತಾ ಇದೆ. ಈಗಾಗಲೇ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಚಿನ್ನದ ರೇಟ್ ನೋಡಿ ಸುಸ್ತಾಗಿದ್ದ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗಂತೂ ಇದು ಜಾಕ್ ಪಾಟ್ ಹೊಡೆದಷ್ಟೇ ಖುಷಿ ಆಗ್ಬಿಟ್ಟಿದೆ ಬಿಡಿ. ಯಾಕಂತಂದ್ರೆ
22 ಕ್ಯಾರೆಟ್ ಚಿನ್ನ ಸುಮಾರು 14,000 15,000ಕ್ಕೆ ಹೋಗಿದ್ದಂಥದ್ದು ಏಕಾಏಕಿ ದಿಢೀರ್ ಅಂತ 1 ಗ್ರಾಮ್ಗೆ ಸುಮಾರು 2,000 ಕಡಿಮೆ ಆಗಿದೆ ಅಂತಂದ್ರೆ ಇದು ನಿಜಕ್ಕೂ ಜಾಕ್ಪಾಟ್ ಅಂತಾನೆ ಹೇಳ್ಬಹುದು. ಸರಿ, ಈಗ ಚಿನ್ನದ ರೇಟ್ ಇಳಿತಿದೆ, ಪಾತಾಳಕ್ಕೆ ಹೋಗ್ತಿದೆ, ಇನ್ ಸ್ವಲ್ಪ ದಿನ ಕಾದ್ರೆ ಇನ್ ಸ್ವಲ್ಪ ಕಮ್ಮಿ ಆಗ್ಬಹುದೇನೋ ಅಂತ ಕಾಯ್ಕೊಂಡ್ ಕೂತ್ರೆ ನಿಮ್ಮಷ್ಟು ದಡ್ರು ಬೇರೆ ಯಾರಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಮಾರ್ಕೆಟ್ ಎಕ್ಸ್ಪರ್ಟ್ ಮತ್ತು ಚಿನ್ನದ ವ್ಯಾಪಾರಿಗಳು ಹೇಳೋ ಪ್ರಕಾರ ಮುಂಬರುವ ದಿನಗಳಲ್ಲಿ ಈ ಬೆಲೆ ಮತ್ತೆ ಗಗನಕ್ಕೇರುವ ಸಾಧ್ಯತೆಗಳು ದಟ್ಟವಾಗಿದೆಯಂತೆ. ಅಂದ್ರೆ ಅವ್ರು ಹೇಳ್ತಿರೋದು ಈ ಇಳಿಕೆ ಬರೀ ತಾತ್ಕಾಲಿಕ ಅಷ್ಟೇ ಅಂತ. ಅದ್ರಲ್ಗೆ ಹಾಗಾಗಿ ಹೂಡಿಕೆದಾರರು ಯಾರಾದ್ರೂ ಇದ್ರೆ ಇದು ನಿಮ್ಗೆ ಹೂಡಿಕೆ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತ ನಮ್ಮ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ನೀವೇನಾದ್ರೂ ಹಬ್ಬಕ್ಕೆ ಅಥವಾ ಮದುವೆಗೆ ಏನಾದ್ರೂ ಒಡವೆ ಮಾಡಿಸೋ ಪ್ಲಾನ್ ಇದ್ರೆ ಬೇಗ ಮಾಡಿಸ್ಬಿಡಿ. ಯಾಕಂತಂದ್ರೆ ಇದು ಬೆಸ್ಟ್ ಟೈಮ್, ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಲೇಟ್ ಮಾಡದೆ ಶಾಪಿಂಗ್ ಮುಗಿಸ್ಕೊಂಡ್ಬಿಡಿ. ನೀವೇನಾದ್ರೂ ಇನ್ನೂ ಕಡಿಮೆ ಆಗುತ್ತೆ ಇರಪ್ಪ ಕಾಯೋಣ ಅಂತ ಕೂತ್ಕೊಂಡಿದ್ರೆ ಖಂಡಿತವಾಗ್ಲೂ ಇದು ನಿಮ್ಗೆ ದೊಡ್ಡ ಸಮಸ್ಯೆ ಆಗಬಹುದು. ಯಾಕಂತಂದ್ರೆ ಆರ್ಥಿಕ ತಜ್ಞರು ಹೇಳ್ತಾ ಇರೋದು ಈ ಬೆಲೆ ಇಳಿಕೆ ಕೇವಲ ತಾತ್ಕಾಲಿಕ ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನೇನಿದ್ರು ಗಗನಕ್ಕೇರುತ್ತೋ ಹೊರತು ನೀವ್ ಅನ್ಕೊಂಡಿರೋ ಹಾಗೆ 5,000 ರೂಪಾಯಿ ಗ್ರಾಮು ಅಥವಾ 6,000 ರೂಪಾಯಿ ಗ್ರಾಮ್ ಎಲ್ಲ ಬರುತ್ತೆ ಅಂತ ಅನ್ನೋದಲ್ಲ, ಇದೆಲ್ಲ ಸುಳ್ಳು. ಹಾಗಾಗಿ ನೀವೇನಾದ್ರೂ ಒಡವೆ ಮಾಡಿಸ್ಬೇಕು ಅನ್ಕೊಂಡಿದ್ರೆ ಅಥವಾ ಹೂಡಿಕೆದಾರರು ಏನಾದ್ರೂ ಹೂಡಿಕೆ ಮಾಡ್ಬೇಕು ಅಂತ ಲಾಂಗ್ ಟರ್ಮ್ಗೆ ಅಂತ ಅನ್ಕೊಂಡಿದ್ರೆ ಇದು ಬೆಸ್ಟ್ ಟೈಮ್ ಅಂತ ನಮ್ಮ ಆರ್ಥಿಕ ತಜ್ಞರು ಸಲಹೆ ನೀಡಿದ್ದಾರೆ.